ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಡಾರ್ಲಿಂಗು, ಚಿಕ್ಕತ್ತೆಗೆ ಪದ್ಮ ಚಿಕ್ಕ ಮಾವನ ವಿಷಯ ಗೊತ್ತಾದ್ಮೇಲೆ ಹಾಗಾಗುತ್ತೆ ಹೀಗಾಗುತ್ತೆ ಮನೆಯಲ್ಲಿ ದೊಡ್ಡ ಯುದ್ಧನೇ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆದರೆ ಹಾಗೇನೂ ಆಗಲೇ ಇಲ್ವಲ್ಲ ಡಾರ್ಲಿಂಗು, ಎಲ್ಲ ಠುಸ್ ಪಟಾಕಿ ಆಗೋಯ್ತು. ಹೊಡೆಯೋ ಎಲ್ಲ ಬಾಲ್ಗಳು ಸಿಕ್ಸೇ ಆಗಬೇಕು ಅಂತ ಏನಿಲ್ವಲ್ಲ. ಸಿಕ್ಸ್ ಬಿಡು ಡಾರ್ಲಿಂಗು, ಹಾಕೋ ಎಲ್ಲ ಬಾಲ್ಗಳು ನೋ ಬಾಲ್ ಆಗ್ತಾ ಇದೆ ಅಲ್ಲ. ಸುಹಾಸ್, ಮತ್ತಿನ್ನೇನು ಡಾರ್ಲಿಂಗು, ಇಷ್ಟು ವರ್ಷದಿಂದ ಆಟ ಆಡ್ತಾನೆ ಬಂದಿದ್ದೀವಿ. ಅಟ್ಲೀಸ್ಟ್ ಒಂದ್ಸಲ ಆದರೂ ಆಟ ಗೆಲ್ಲೋದು ಬೇಡವಾ? ಲಕ್ಕು ಸತ್ಯಪರ ಇರಬೇಕಾದ್ರೆ ನನ್ನ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇದ್ಯಾವುದು ವರ್ಕ್ ಆಗ್ತಿಲ್ಲ. ಇಟ್ ಡಸಂಟ್ ಮೀನ್ ನಾನು ಸೋತೆ ಅಂತ. ನೋಡು ಸುಹಾಸ್, ಗೆಲ್ಲೋ ದಾರಿಲಿ ಇದೆಲ್ಲ ಕಾಮನ್. ಹಾಗಂತ ಇದನ್ನ ನಾವು ಮನ್ಸಿಗೆ ತಗೊಂಡು ನಮ್ಮ ಗುರಿಯಿಂದ ದೂರ ಹೋಗಬಾರ್ದು. ಅದು ಹಾಗಲ್ಲ ಡಾರ್ಲಿಂಗು. ಲುಕ್ ಸುಹಾಸ್, ನಿನಗೆ ನನ್ನನ್ನು ಮೋಟಿವೇಟ್ ಮಾಡಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಹೀಗೆ ನನ್ನನ್ನು ಡಿಮೋಟಿವೇಟ್ ಮಾಡಬೇಡ. ಐ ಡೋಂಟ್ ಲೈಕ್ ಇಟ್. ನೀನಾಗ್ಲೇ ಏನಂದೆ ಸುಹಾಸ್? ನಾನು ಮಾಡ್ತಾ ಇರೋ ಎಲ್ಲ ಪ್ಲಾನು ಟುಸ್ ಪಟಾಕಿ ಅಂತ ಅಲ್ವಾ? ನೋಡ್ತಾ ಇರು, ಈ ಸಲ ಸರ ಪಟಾಕಿನೇ ಹೊಡೆದು ಆ ಸತ್ಯನ ಹೇಗೆ ಉರುಳಿಸ್ತೀನಿ ಅಂತ. ಈ ಸಲ ಆ ಸತ್ಯ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಬೇಬಿ, ಬ್ಯಾಗ್ ಎಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಸುಡುಗಾಡ್ಗೆ. ನಿನಗ್ಯಾಕೆ? ನಿಮ್ಮತ್ತೆ ಹೇಳಿದ್ರಲ್ಲ ಮನೆ ಬಿಟ್ಟು ಹೋಗು ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ಅತ್ತೆ ಏನೋ ಕೋಪದಲ್ಲಿ ಹಾಗಂದ್ರು, ಹಾಗಂತ ಮನೆ ಬಿಟ್ಟೆಲ್ಲ ಹೋಗೋದು ಸರಿ ಅಲ್ಲ ದಿವ್ಯಾ. ಮುಚ್ಚೋ ಬಾಯಿ. ಮಗುನು ಚೂಟಿ, ತೊಟ್ಲನ್ನು ತೂಗ್ತೀಯಾ? ನಿನ್ನ ನಾಟಕನ ಇವ್ರು ನಂಬೋದು. ಮಾಡ್ತಿರೋದೇ ದಟ್ಟನದ ಕೆಲಸ. ಎಲ್ಲಿಗೆ ಹೊರಟೆ? ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಅದೆಲ್ಲ ನಿಮ್ಗೆ ಯಾಕೆ? ನಿನ್ನ ಸೊಸೆ ಅಂದ್ರು ತಾನೆ ಮನೆ ಬಿಟ್ಟು ಹೋಗು ಅಂತ. ಎಲ್ಲಿಂದನೋ ಬಂದವನು ನಮ್ಮನೆಯವರಿಂದನೇ ಮನೆ ಬಿಟ್ಟು ಹೋಗು ಅಂತ ಹೇಳಿಸ್ತಾ ಇದೆಯಾ? ಶಭಾಷ್, ಸರಿಯಾಗಿ ಕೇಳಿಸ್ಕೊ. ಇಲ್ಲಿಂದ ಹೋದ್ಮೇಲೆ ಇಲ್ಲಿಗಿಂತ ಚೆನ್ನಾಗಿ ಬದುಕ್ತೀನಿ, ಬದುಕ್ ತೋರಿಸ್ತೀನಿ. ನೀವುಗಳು ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು, ಹೋಗಿ ಬದುಕ್ತೀನಿ. ಬೇಬಿ, ಯಾಕೀಗ ಏನೇನೋ ಹೇಳ್ತಿದ್ಯಾ? ಎಲ್ಲೂ ಹೋಗ್ಬೇಡ ಪ್ಲೀಸ್. ಏ ದಿವ್ಯಾ, ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದಿದ್ದೆ. ಅದಕ್ಕೋಸ್ಕರ ಯಾರಾದರೂ ಮನೆ ಬಿಟ್ಟು ಹೋಗ್ತಾರಾ? ಹಾಗೆಲ್ಲ ಮನೆ ಬಿಟ್ಟು ಹೋಗೋದಾಗಿದ್ರೆ ಯಾರು ಸಂಸಾರನೇ ಮಾಡ್ತಿರ್ಲಿಲ್ಲ. ನಿನ್ನನ್ನು ಯಾರೇ ಉಪದೇಶ ಕೇಳಿದ್ದು? ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ನಿನ್ ತಟ್ಟೆಲೆ ಯಜ್ಞ ಸತ್ ಬಿದ್ದಿದೆ. ಬೇರೆಯವ್ರ ಮನೆ ನೊಣ ಓಡ್ಸಕ್ ಬಂದ್ಬಿಟ್ಲು. ಹೋಗೇ ಇಲ್ಲಿಂದ. ಏನ್ರಿ ಜಾನ್ಕಮ್ಮ, ನಿಮ್ಮ ಮಗಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ? ಏಯ್, ಅಲ್ಲೇನೆ ಮಾತಾಡ್ತಿದ್ಯಾ? ಇಲ್ಲಿ ಮಾತಾಡೋ. ಅಯ್ಯೋ, ಇವಳ ಮನೆ ಕತೆ ನಮ್ಗೆ ಯಾಕೆ? ಇವಳು ಕೊಳಕ್ ಬಾಯಿ ಸಿಗಾಕೊಂಡು ನಾವ್ಯಾಕೆ ಅನ್ಸ್ಕೋಬೇಕು? ಬಾ ಹೋಗೋಣ. ನೋಡ್ದ ಬಾಲ, ಚೆನ್ನಾಗಿ ಬಾಳ್ಲಿ ಅಂತ ಅವ್ರ ಬುದ್ಧಿ ಹೇಳಕ್ ಬಂದ್ರೆ ಇವಳು ಕೊಟ್ಟು ಮರ್ಯಾದೆನಾ? ಇಂಥವಳ ಬಗ್ಗೆ ಯೋಚನೆ ಮಾಡ್ತೀಯ? ಹೋದ್ರೆ ಹೋಗ್ಲಿ ಬಿಡು. ನಿನ್ ಬಿಟ್ಟು ಹೋದ್ರೆ ನಷ್ಟ ಆಗೋದು ಇವಳಿಗೆನೆ, ನಿನಗಂತೂ ಕಷ್ಟ ಆಗಲ್ಲ ಬಿಡು. ಹೌದಪ್ಪ, ಹೋಗೋನ್ನ ತಡಿಬೇಡ. ಅವಳಿಂದ ನಿನಗೂ ಕೆಟ್ಟ ಹೆಸರೇ. ಹೋಗ್ತೀಯನೆ? ಹೋಗೆ, ನಾವ್ಯಾರೂ ತಡೆಯಲ್ಲ. ಬಾಲ ಬೇರೆ ಪ್ರೀತಿ ಪ್ರೀತಿ ಅಂತ ಹಿಂದೆ ಬಿದ್ದಿದ್ದಾನಲ್ಲ, ಅದಕ್ಕೆ ಅವಳಿಗೆ ಅಷ್ಟು ಕೊಬ್ಬು. ಏನು ಜಗತ್ತಲ್ಲಿ ಇವಳೇ ಸುಂದರಿ. ಹೋಗು, ನಿನಗಿಂತ ಸುಂದರಿಯಾದ ಹುಡುಗಿನ ತಂದು ಅವನಿಗೆ ಮದುವೆ ಮಾಡ್ತೀವಿ ನೋಡು. ಹೌದಾ? ಮೊದಲು ಆ ಕೆಲಸ ಮಾಡಿ. ಇವನು ಅವಳನ್ನ ಯಾವ ರೀತಿ ನೋಡ್ಕೋತಾನೆ ಅಂತ ನಾನು ನೋಡ್ತೀನಿ.
ಒಂದಂತೂ ಸತ್ಯ, ಇನ್ನು ಮುಂದೆ ನನ್ನ ಬದುಕದ್ನ ನೋಡಿ ಉರ್ಕೋಬೇಕು. ಉರ್ಕೋತೀರ, ಹಾಗೆ ಬದುಕ್ತೀನಿ. ದಿವ್ಯಾ ದಿವ್ಯಾ ದಿವ್ಯಾ, ಪ್ಲೀಸ್ ಪ್ಲೀಸ್ ನಾನು ಬಿಟ್ಟೋಗ್ಬೇಡ. ಅಮ್ಮ, ನಾನು ಎಷ್ಟು ಸಲ ಹೇಳ್ದೆ ನಾನು ದೇವಸ್ಥಾನಕ್ಕೆ ಬರಲ್ಲ ಅಂತ, ಆದರೂ ಫೋರ್ಸ್ ಮಾಡಿ ಎಳ್ಕೊಂಬಂದಿದ್ಯಲ್ಲ, ನಂಗೆ ಇದೆಲ್ಲ ಚೂರು ಇಷ್ಟ ಆಗಲ್ಲ. ರಿತು, ದೇವಸ್ಥಾನಕ್ಕೆ ಬರೋದು ನೆಮ್ಮದಿಗೆ, ನೀನು ಹೀಗೆ ಕೂಗಾಡ್ಲಿ ಅಂತಲ್ಲ, ಸ್ವಲ್ಪ ಸುಮ್ಮನಿರ್ತೀಯಾ? ಹೌದಾ, ಸರಿ. ನೀನು ಇಷ್ಟು ದಿನ ದೇವಸ್ಥಾನಕ್ಕೆ ಬರ್ತಿದ್ಯಲ್ಲ, ನಿನಗೇನು ನೆಮ್ಮದಿ ಸಿಕ್ಕಿದೆ ಅಂತ ನನ್ನೇ ಇಲ್ಲಿಗೆ ಕರ್ಕೊಂಬಂದಿದ್ಯಾ? ರಿತು, ಏನಿದು ಗಲಾಟೆ? ದೇವಸ್ಥಾನಕ್ಕೆ ಬಂದಿದ್ದೀವಿ, ಕೋಪ ಮಾಡ್ಕೊಡ್ದು ಗಲಾಟೆ ಮಾಡೋದು ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿ. ಬಾ. ನಮಸ್ಕಾರ ಸೀತಮ್ಮನವರೇ, ಹೇಗಿದ್ದೀರಾ? ರಾಯರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಮನೆಯವರೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸಿ. ಆಗಲಿ ತಾಯಿ. ಓಂ ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲ. ದೇವ್ರೆ, ನನ್ನಿಂದಾಗಿ ಇಲ್ಲಿ ಎಲ್ಲರೂ ಮನಸ್ಸು ಒಡೆದು ಹೋಗಿದೆ. ಮುಖ್ಯವಾಗಿ ಅತ್ತೆ ಸೊಸೆ ದೂರ ಆಗಿದ್ದಾರೆ. ಅವರಿಬ್ಬರನ್ನ ದೂರ ಮಾಡಿದ ಪಾಪ ನಂಗೆ ಬೇಡ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಪ್ಪ. ದೇವ್ರೆ, ಅತ್ತೆಗೆ ನನ್ನ ಮನಸ್ಸು ಅರ್ಥ ಆಗೋ ಹಾಗೆ ಮಾಡು ದೇವ್ರೆ. ಅವ್ರ ಪ್ರೀತಿ ಗಳಿಸೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತು. ಈಗ ಈ ವಿಚಾರದಿಂದ ನಾವು ಬೇರೆ ಆಗಬಾರ್ದು. ಮತ್ತೆ ಒಂದಾಗೋ ಹಾಗೆ ಆಶೀರ್ವಾದ ಮಾಡು ದೇವ್ರೆ. ಈ ಸತ್ಯಂಗೆ ಬುದ್ಧಿನೇ ಇಲ್ಲ. ಅವಳು ಮಾಡಿರೋ ಕೆಲಸದಿಂದ ನಾವು ಈ ಸಮಾಜದ ಮುಂದೆ ತಲೆ ತಗ್ಗಿಸ್ಬೇಕಾಗಿದೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಮನೆ ಸೊಸೆ ಅನ್ಸ್ಕೊಂಡಿರೋಳು ಮಾಡಿದ ತಪ್ಪನ್ನು ನಾನೇ ತಿದ್ದಬೇಕು. ಊರ ಜನರ ಮಾತಿಗೆ ನಾವು ಆಹಾರ ಆಗಬಾರ್ದು. ಸಮಾಜಕ್ಕೆ ಹೆದ್ರಿ ನಮ್ಮ ಆತ್ಮಸಾಕ್ಷಿ ಕಳ್ಕೊಳ್ಳೋದಕ್ಕಾಗತ್ತಾ ಅತ್ತೆ? ಜನರ ತಪ್ಪು ಸರಿಗಳ ಮೇಲೆ ನಮ್ಮ ನಿರ್ಧಾರ ನಿಂತಿರಬಾರ್ದು. ಮನಸ್ಸಿನ ಮಾತು ದೇವ್ರ ಮಾತು ಅಂತಾರೆ. ಪ್ಲೀಸ್ ಅತ್ತೆ, ಒಂದೇ ಒಂದ್ಸಲ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.